ನಾನಿವತ್ತು ಬಂದಿರೋದು ಚಿತ್ರದುರ್ಗ ಜಿಲ್ಲೆಯ ಮದಕರಿಹಳ್ಳಿಗೆ ಬಂದಿದ್ದೀನಿ. ಏನಪ್ಪ ಅಂತಂದ್ರೆ 12ನೇ ಶತಮಾನದ ಕದಂಬರ ಕಾಲದಲ್ಲಿ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನದ ವಿಶೇಷತೆ ನೋಡಲು ಬಂದಿದ್ದೀನಿ. ಸೊ ತುಂಬಾ ಅಂದ್ರೆ ಸ್ಪೆಷಲ್ ಆಗಿದೆ, ಅಂದ್ರೆ ತುಂಬಾ ಪವಾಡನೂ ಇದೆ. ಈ ದೇವಸ್ಥಾನದ ಹೆಸರು ಏನಂತಂದ್ರೆ ಕಾಳಹಸ್ತೇಶ್ವರ ಅಂತ ದೇವಸ್ಥಾನ. ಇದು ಈ ದೇವಸ್ಥಾನ ವಿಶೇಷತೆ ತೋರಿಸ್ತಾ ಬರ್ತೀನಿ, ಎಲ್ಲರೂ ನೋಡಿ ದಯವಿಟ್ಟು. ತುಂಬಾ ಅಂದ್ರೆ ತುಂಬಾನೇ ಸ್ಪೆಷಲ್ ಆಗುತ್ತೆ. ಆಗಿನ ಕಾಲದಲ್ಲಿದ್ದಂತಹ ಶಾಸನಗಳು, ಹಳೆಯ ಹುರುಪುಗಳು ಸಹ ಈಗಲೂ ಸಹ ಇದಾವೆ. ಈ ದೇವಸ್ಥಾನಕ್ಕೆ ಅತಿ ಹೆಚ್ಚಾಗಿ ಭಕ್ತರ ಸಂಖ್ಯೆನೂ ನಂಬಿಕೆನೂ ಎಲ್ಲದನ್ನು ಜನಗಳು ಇನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಈ ದೇವಸ್ಥಾನ ವಿಶೇಷ ತುಂಬಾ ಅಂದ್ರೆ ತುಂಬಾ ಜಾಸ್ತಿನೇ ಇದೆ. ಹಂತ ಹಂತವಾಗಿ ಈ ಪೇಜ್ನಲ್ಲಿ ಈ ವಿಡಿಯೋ ನೋಡುತ್ತಿರುವುದರಲ್ಲಿ ಕಳಿಸ್ತಾ ನಿಮಗೆ ತೋರಿಸ್ತಾ ಬರ್ತೀನಿ. ಎಲ್ಲರೂ ಕುತೂಹಲದಿಂದ ನೋಡ್ರಿ. ತುಂಬಾ ಅಂದ್ರೆ ತುಂಬಾನೇ ಇದೆ ಈ ದೇವಸ್ಥಾನದ ಕಾಳಹಸ್ತೇಶ್ವರ ದೇವಸ್ಥಾನದ ವಿಶೇಷತೆ. ತುಂಬಾ ಹಿಡನ್ ಪ್ಲೇಸ್ ಆಗಿದೆ ಇದು ನೋಡಿ. ದೇವಸ್ಥಾನದಲ್ಲಿ ಆಗಿನ ಕಾಲದಲ್ಲಿ ರಾಜರುಗಳು ಕುರುಹುಗಳು ಬಿಟ್ಟು ಹೋಗಿರುವ ಕಾರಣದಿಂದ ಈ ಕಲ್ಲನ್ನು ವೀರಗಲ್ಲು ಎಂದು ಸಹ ಕರೆಯಬಹುದು. ಅಂದ್ರೆ ಈ ಮೇಲಿರುವ ಫಲಕ ಏನು ಸೂಚಿಸುತ್ತದೆ ಅಂದ್ರೆ ಇದು ಒಬ್ಬ ಭಕ್ತ ಅಥವಾ ಯೋಧನು ಪುರೋಹಿತರೊಂದಿಗೆ ಶಿವಲಿಂಗವನ್ನು ಪ್ರಾರ್ಥಿಸುತ್ತದೆ ಅಂತ ಅಂದ್ರೂ ಸಹ ಈ ಕುರುಹು ತೋರಿಸುತ್ತೆ. ಮತ್ತೆ ಕೆಳಗಡೆ ಇರುವುದು ಯಾವ ರೀತಿ ಇದೆ ಅಂದ್ರೆ ಮಧ್ಯ ಫಲಕ ಇರುವುದು ನಾಯಕನೊಂದಿಗೆ ಸೇವಕರು ಅಥವಾ ಅಪ್ಸರಗಳು ಇರುವುದನ್ನು ಈ ಚಿತ್ರದಲ್ಲಿ ನಾವು ಸಹ ನೋಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವೊಮ್ಮೆ ಈ ಚಿತ್ರ ನೋಡುವಾಗ ಸ್ವರ್ಗಕ್ಕೆ ಹೋಗುವ ಪ್ರಯಾಣವನ್ನು ಸಹ ಪ್ರತಿನಿಧಿಸುತ್ತದೆ ಎಂದು ಸಹ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಕೆಳಗಿನ ಫಲಕ ಇನ್ನೊಂದಿದೆ ನೋಡ್ರಿ, 3ನೇದು. ಈ ಕುರುಹು ಏನ್ ಹೇಳುತ್ತೆ ಅಂತಂದ್ರೆ ಈ ದೃಶ್ಯವನ್ನು ಯುದ್ಧದಲ್ಲಿ ಹೋರಾಡುವ ಈ ದೃಶ್ಯ ಯಾವ ರೀತಿ ಕಾಣಿಸ್ತಿದೆ ಅಂದ್ರೆ ಯುದ್ಧದಲ್ಲಿ ಹೋರಾಡುವ ರೀತಿಯಲ್ಲಿ ಯೋಧನು ಚಿತ್ರಿಸುತ್ತದೆ ಎಂದು ಈ ಸ್ಮಾರಕದಲ್ಲಿ ಈ ವೀರಗಲ್ಲು ಸಹ ಈ ರೂಪದಲ್ಲಿ ತೋರಿಸ್ತಾ ಇದೆ. ಜೊತೆಗೆ ಮತ್ತೊಂದು ಇಲ್ಲಿ ಶಾಸನದ ಕುರುಹುಗಳು ಸಹ ಕಂಡು ಬರುತ್ತದೆ. ಅದು ಸಹ ಅದ್ರ ಬಗ್ಗೆನೂ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ನೋಡ್ರಿ. ಈ ಶಾಸನವು ಸಹ ಎಕ್ಸ್ಪ್ಲೋರ್ ಮಾಡ್ತೀನಿ. ಈ ಶಾಸನದಲ್ಲಿ ನಾಮಫಲಕಗಳು ಸಹ ಇಲ್ಲಿ ಬರೆದಿರುವ ರೀತಿಯಲ್ಲಿ ಇವೆ. ಆದರೆ ಬಹಳ ತುಂಬಾ ಹಳೆಯ ವರ್ಷಗಳಾಗಿರುವ ಕಾರಣದಿಂದ ಈ ನಾಮಫಲಕಗಳು ಸಹ ಬರೆದಿರುವ ಶೈಲಿಗಳು ಗೊತ್ತಾಗುತ್ತಿಲ್ಲ. ಹಳೆ ಕನ್ನಡದ ರೀತಿಯಲ್ಲಿ ತುಂಬಾ ಇದೆ ನೋಡಿ. ಜೊತೆಗೆ ಇನ್ನೊಂದು ವೀರಗಲ್ಲು ಸಹ ಇನ್ನೊಂದು ಇದೆ ದೇವಸ್ಥಾನದ ಪಕ್ಕದಲ್ಲೇ ಇರೋದು. ಅದು ಏನು ವೀರಗಲ್ಲು ಏನನ್ನು ವಿಶ್ಲೇಷಿಸುತ್ತೆ ಅಂದ್ರೆ ಅದು ಸಹ ಒಂದ್ಸಲ ನಿಮ್ ಮುಂದೆ ತೋರಿಸ್ತಾ ಬರ್ತೀನಿ. ಈ ವೀರಗಲ್ಲಲ್ಲಿ 3 ತರಹದ ಕುರುಹುತ್ತೆ. ಅಂದ್ರೆ 1ನೇ ಕುರುಹು ಈ ಶಿವಲಿಂಗನ ತಿರುಗುದಲ್ಲಿ ಏನಾಗುತ್ತಂದ್ರೆ ಸ್ವರ್ಗದಲ್ಲಿ ಮೃತ ನಾಯಕನನ್ನು ಅಂದ್ರೆ ಸ್ವರ್ಗದಲ್ಲಿರುವ ಮೃತ ನಾಯಕನನ್ನು ಪ್ರತಿನಿಧಿಸುವ ರೀತಿಯಲ್ಲಿ ಸೇವಕರೊಂದಿಗೆ ಶಿವಲಿಂಗವನ್ನು ಪೂಜಿಸುತ್ತಿರುವ ರೀತಿಯಲ್ಲಿ ಈ ದೃಶ್ಯ ಕಾಣುತ್ತಿದೆ. ಜೊತೆಗೆ ಇನ್ನೊಂದು ಕೆಳಗಡೆ ಯಾವ ರೀತಿ ಇದೆ ಅಂತಂದ್ರೆ ಅಪ್ಸರೆಯರು, ಅಂದ್ರೆ ನೋಡಿ ಅಕ್ಕಪಕ್ಕ ಅಪ್ಸರೆಯರು, ಸ್ವರ್ಗದ ಅಪ್ಸರೆಗಳು ಅಥವಾ ದೇವತೆಗಳು ನಾಯಕನನ್ನು ಸ್ವರ್ಗಕ್ಕೆ ಸಾಗಿಸುತ್ತಿರುವ ಆ ರೀತಿಯಲ್ಲಿ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಕೆಳಗೆ ಇರುವ ರೀತಿಯಲ್ಲಿ ತುಂಬಾ ಅದ್ಭುತವಾಗಿ ಒಳ್ಳೆಯ ಶೈಲಿಯಲ್ಲಿ ಕಾಣಿಸ್ತಾ ಇದೆ. ಇನ್ನೊಂದು ಏನಂದ್ರೆ ಸಾವಿಗೆ ಕಾರಣವನ್ನು ವಿವರಿಸುತ್ತದೆ. ಅಂದ್ರೆ ಸಾವಿಗೆ ಕಾರಣ ಯಾವುದಾದ್ರೂ ಒಂದು ಇರಲೇಬೇಕು. ಆದರೆ ಇನ್ನೊಂದು ಬಹು ಮುಖ್ಯವಾಗಿ ಇಲ್ಲಿ ಪಕ್ಕ ಇರುವುದು ಇದೇನಂತ ಅಂದರೆ ದನಗಳು, ಅಂದ್ರೆ ಹಸುಗಳು ದಾಳಿಕೋರರಿಂದ ರಕ್ಷಿಸುತ್ತಿರುವ ಯೋಧ ಹೋರಾಡುವುದನ್ನು ತೋರಿಸಿದರು. ಈ ದನಗಳಿಗೆ ದಾಳಿಕೋರರಿಂದ ರಕ್ಷಿಸುತ್ತಿರುವ ದೃಶ್ಯ ಇದಾಗಿದೆ. ಸೊ ನೋಡ್ರಿ, ಒಂದು ಕಲ್ಲು, ಒಂದು ಚಿತ್ರಣ, ಒಂದು ಕಲೆ, ಒಂದೊಂದು ಬರಹದಲ್ಲೂ ಸಹ ಒಂದು ಬಹಳ ವಿಶೇಷತೆ ಕಂಡು ಬರುತ್ತದೆ. ನನಗೆ 2 ನಿಮಿಷ ಕುತ್ಕೊಂಡೆ.
ಸೊ 2 ನಿಮಿಷ ಕುತ್ಕೊಂಡು ಒಂಥರ ಮೈಯೆಲ್ಲ ತೇಲಾಡ್ದಂಗೆ ಒಂಥರ ಫುಲ್ ಕತ್ಲು ಪ್ರಪಂಚದಲ್ಲಿ ಒಬ್ಬನೇ ಇಲ್ಲಿ ನನ್ನ ಫೀಲ್ ಆಗುತ್ತೆ. ಫೋನ್ ಇದು ಬಂದಿದ್ದು ನನಗೆ ಕೇಳಿಸ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ, ಆ ಥರ ಆ ದೇವಸ್ಥಾನದೊಳಗೆ ಫೀಲ್ ಆಗ್ತೈತೆ. ಭಯಂಕರ ಆಗ್ತಿತ್ತು. ನನಗಂತೂ ಒಳ್ಳೆ ಎಕ್ಸ್ಟ್ರಾಡಿನರಿ ಫೀಲ್ ಆಯ್ತು. ದೇವರ ಅದಕ್ಕೆ 5 ನಿಮಿಷ ಪೀಸಾಗಿ ಕುತ್ಕೊಂಡಿದ್ದೆ, ಒಳ್ಳೆ ಇದಾಯ್ತು. ನಿನಗೆ ಯಾವ ಥರ ಅನ್ನಿಸ್ತಾನ? ಏನು ಗೊತ್ತಾ, ಯಾವುದೇ ಒಂದು ಪ್ಲೇಸಲ್ಲಿ ಪ್ಲೇಸಸ್ ಅನ್ನೋದಕ್ಕಿಂತಲೂ ವೆರಿ ಸೆನ್ಸಿಟಿವ್ ಪ್ಲೇಸ್ ಇದು. ಹೌದಲ್ಲ ಶಿವ? ಯಾಕೆ ಸೆನ್ಸಿಟಿವ್ ಪ್ಲೇಸ್ ಅಂತಂದ್ರೆ, ಇದು ಸಿಟಿಯಿಂದ ಹೊರಗಡೆ ಇದೆ ಓಕೆ, ಬಟ್ ಮೊದಲು ಪ್ಲೇಸ್ ಇದೆಯಲ್ಲ, ಇದು ಇಲ್ಲಿ ಪ್ರದೇಶದಲ್ಲಿ ಹಳ್ಳಿ ಇತ್ತು. ಬಟ್ ಈ ಕಾರಣಾಂತರಗಳಿಂದ ಹಳ್ಳಿ ಶಿಫ್ಟ್ ಆಗ್ಬಿಟ್ಟು ಮದಕರಿಪುರ ಆ ಕಡೆ ಹೋಗಿರ್ಬೋದು. ಬಟ್ ದೇವಸ್ಥಾನ ಇದೆ ಇಲ್ಲಿದೆಯಲ್ವಾ? ಸೊ ದೇವಸ್ಥಾನ ಇಲ್ಲಿದೆ ಅಂತಂದ್ರೆ ಸುತ್ತಮುತ್ತ ಇಲ್ಲೆಲ್ಲಾದ್ರೂ ಪ್ಲೇಸ್ಗಳಲ್ಲಿ ವಿಲೇಜಸ್ ಇದೆ. ಬಟ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಏನಾದ್ರು ಪ್ರೋತ್ಸಾಹ ಮಾಡಿ ಏನಾದ್ರು ಸರ್ವೆ ಮಾಡಿದ್ರು ಅಥವಾ ಬೇರೆ ಏನಾದ್ರು ಮಾಡಿದ್ರು ಅಂತಂದ್ರೆ ಗೊತ್ತಾಗ್ಬೋದು. ಮೋಸ್ಟ್ಲಿ ಇಲ್ಲಿ ಯಾವ್ದಾದ್ರು ಒಂದು ಹಳ್ಳಿ ಇರ್ಬೋದು, ಇಲ್ಲ ಅಂತಂದ್ರೆ ಏನಾದ್ರು ಒಂದು ಇಲ್ಲಿ ಇದ್ದಾಗಿರ್ಬೋದು, ಅಥವಾ ಬೇರೆ ಏನಾದ್ರು ಕಾರಣಾಂತರಗಳು ಸಿಗಬಹುದು. ಬಟ್ ದೇವಸ್ಥಾನ ಅಂತ ಬಂದ್ರೆ ತುಂಬಾ ಧನಾತ್ಮಕವಾಗಿ ಹೌದೌದು ಫೀಲ್ ಆಗುತ್ತೆ. ತುಂಬಾ ಯಾಕೆ ಧನಾತ್ಮಕವಾಗಿ ಅಂತ ಸರಿಸ್ತಾ ಇದೆ ಅಂತಂದ್ರೆ, ಅಷ್ಟು ಮೈಂಡ್ ಇರತಕ್ಕಂಥ ಯಾವುದೇ ತರಹದ ಒಂದು ಪಾಸಿಟಿವ್ನೆಸ್ ಆಗಿರ್ಲಿ ನೆಗೆಟಿವ್ನೆಸ್ ಆಗಿರ್ಲಿ ಏನು ಕೂಡ ದೇವಸ್ಥಾನದಲ್ಲಿ ಫೀಲೇ ಆಗಲ್ಲ. ಹೌದು. ಯಾಕೆ ಫೀಲ್ ಆಗಲ್ಲ ಅಂದ್ರೆ ಯಾವುದೇ ಥಿಂಕಿಂಗ್ ಬರಲ್ಲ, ಆಲೋಚನೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಆ ಪ್ಲೇಸ್ ಎಂಟ್ರಿ ಆಗ್ತೀನಿ, ಆ ದೇವಸ್ಥಾನ ಮೆಟ್ಲನ್ನ ಹೇಳ್ಬಿಟ್ಟು ಒಳಗಡೆ ಎಂಟ್ರಿ ಆಗ್ತಿರ್ತಂದ್ರೆ ಆ ಪಾಸಿಟಿವ್ನೆಸ್ ಇದೆಯಲ್ಲ, ಆಲ್ಮೋಸ್ಟ್ ಒನ್ ಆಫ್ ದ ಬೆಸ್ಟ್ ಮೆಡಿಟೇಷನ್ ಪ್ಲೇಸ್. ಹೌದು, ಅದು ನಿಜ. ತುಂಬಾ ಇನ್ನೊಂದು ಜೊತೆಗೆ ನನಗೆ ಬರ್ತಾ ತುಂಬಾ ಮೈಂಡಲ್ಲಿ ತುಂಬಾ ರಿಸ್ಟ್ರಿಕ್ಷನ್ ಇಟ್ಕೊಂಡು ಬಂದೆ. ಏನಪ್ಪಾ ಇದು ಅಂತಂದು ಆ ದೇವಸ್ಥಾನದಲ್ಲಿ ಹೋಗಿ 2 ನಿಮಿಷ ಕಣ್ಣು ಮುಚ್ಚಿದೆ, ನಿಜವಾಗ್ಲೂ ಅದೆಲ್ಲ ಬ್ಲ್ಯಾಂಕ್ ಅನ್ನೋಕಿನ ಬ್ಲ್ಯಾಕ್ ಆಗ್ಬಿಡ್ತಿಲ್ಲ. ಅದು ಏನು ನೆನಪಿಗೆ ಬರ್ತಿಲ್ಲ. ಆ ದೇವ್ರ ಮುಂದೆ ಕೂತಿದ್ದೀನಿ ಅಷ್ಟೇ, ಧ್ಯಾನ ಮಾಡ್ತಿದ್ದೀನಿ, ಏನು ಗೊತ್ತಾಗ್ತಿಲ್ಲ. ಒಂಥರ ಗಾಳಿಲಿ ಒಂದು ಗಾಳಿಪಟ ಆಗುತ್ತೆ ಗೊತ್ತಾ, ಆ ರೀತಿ ಫೀಲ್ ಆಗ್ತೈತೆ ನಿಜವಾಗ್ಲೂ. ಈ ದೇವಸ್ಥಾನದ ವಿಶೇಷತೆ ಸುಮಾರು 12ನೇ ಶತಮಾನದಿಂದ ಇರುವಂತಹ ದೇವಸ್ಥಾನವಾಗಿದೆ. ಅಂದ್ರೆ ಆಗ ಎಲ್ಲ ತುಂಬಾ ಎಲ್ಲ ಈ ದೇವಸ್ಥಾನ ಕೆಳಗಡೆ ಹೋಗಿತ್ತು. ಈಗ ಎಲ್ಲ ಮತ್ತೆ ಚೆನ್ನಾಗಿ ಕಟ್ಟಿದ್ದಾರೆ. ಜೊತೆಗೆ ಭಕ್ತರು ಸಹ ಈ ಕಾಳಹಸ್ತೇಶ್ವರ ದೇವರಿಗೆ ತುಂಬಾನೇ ನಂಬ್ತಾರಂತೆ. ತುಂಬಾ ಅನ್ಕೊಂಡಿದ್ದೆಲ್ಲ ಆಗುತ್ತಂತೆ ಈ ದೇವಸ್ಥಾನದಲ್ಲಿ. ಸೊ ನಾವು ಸಮೇತ ಈಗ ಬಂದು 5ರಿಂದ 10 ನಿಮಿಷ ಈ ಕಾಳಹಸ್ತೇಶ್ವರ ದೇವರ ಮುಂದೆ ಧ್ಯಾನ ಮಾಡಿ ತುಂಬಾ ಪಾಸಿಟಿವ್ ಎನರ್ಜಿ ಬರುತ್ತೆ. ನನಗೆ ಈಗ ಜಸ್ಟ್ ಫೀಲ್ ಆಗಿದ್ದು ನಾನು ಹೇಳ್ತಾ ಇದ್ದೀನಿ. ತುಂಬಾನೇ ಪಾಸಿಟಿವ್ ಎನರ್ಜಿ ಬರುತ್ತೆ. ಅಂದ್ರೆ ಯಾವ ರೀತಿ ಅಂತಂದ್ರೆ ಎನರ್ಜಿ ಆ ತರ. ಅಂದ್ರೆ ಈ ದೇವಸ್ಥಾನ ಕಟ್ಟಿರುವ ಶೈಲಿ ಆಗಿರ್ಬೋದು, ತುಂಬಾ ಹಳೇ ಕಾಲದ ಶಾಸನಗಳನ್ನು ಮತ್ತೆ ತುಂಬಾ ಎಲ್ಲ ಇದಾವೆ, ಈಗಲೂ ಸಹ ಇದಾವೆ. ಇಲ್ಲಿ ನಮ್ಮ ಚಿತ್ರದುರ್ಗದಲ್ಲೇ ಇರೋದು. ಜೊತೆಗೆ ಚಿತ್ರದುರ್ಗ ಮದಕರಿಪುರ ಹತ್ರ ಮದಕರಿಪುರ ಹಳ್ಳಿ. ಸೊ ಅಲ್ಲಿ ಬಂದು ನೀವು ಸಮೇತ ಇಲ್ಲಿ ಕಾಳಹಸ್ತೇಶ್ವರ ದೇವಸ್ಥಾನಕ್ಕೆ ಒಂದು ಸಲ ಬಂದು ಭೇಟಿ ನೀಡಿ, ನಿಮಗೆ ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಸಹ ನಿಮಗೂ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನು ಅತಿ ಹೆಚ್ಚಿನ ವಿಡಿಯೋ ಆಗಿ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಸೊ ಥ್ಯಾಂಕ್ ಯು. ಜೈ ಕರ್ನಾಟಕ ಮಾತಾಡ್ತಾರೆ.